ಫಲ್ಗುನಿ ನದಿ ಕಲುಷಿತಗೊಂಡಿದೆ. ಅದರ ದೇಕಿ ರೇಖಿ ನೋಡಬೇಕಾದ ಮಂಗಳೂರು ಮಹಾನಗರ ಪಾಲಿಕೆ ಕಣ್ಣು ಮುಚ್ಚಿ ಕಿವಿ ಮುಚ್ಚಿ ಬಾಯಿ ಮುಚ್ಚಿ ಕುಳಿತಿದೆ. ಪಾಲಿಕೆ ನಿರ್ಲಕ್ಷ್ಯಕ್ಕೆ ರಾಶಿ ರಾಶಿ ಮೀನುಗಳು ಸಾಯುತ್ತಿದೆ. ಮಂಗಳೂರು ನಗರದ ಹೊರವಲಯದ ಮಳವೂರು ಕೆಂಜಾರ್ ವ್ಯಾಪ್ತಿಯಲ್ಲಿ ಹರಿಯುವ ಫಲ್ಗುನಿ ನದಿ ಕೆಲ ವರ್ಷಗಳ ಹಿಂದೆ ಜೀವಂತ ನದಿಯಾಗಿತ್ತು. ಮೀನುಗಳು ಬದುಕಿಕೊಂಡಿದ್ದವು. ನೀರು ಸ್ವಚ್ಛವಾಗಿತ್ತು. ಈಗ ಅದು ಮೀನುಗಳಿಗೆ ರುದ್ರಭೂಮಿಯಾಗಿದೆ. ಎಲ್ಲಿ ನೋಡಿದರೂ ಸತ್ತು ತೇಲುತ್ತಿರುವ ಜಲಚರಗಳ ರಾಶಿ ಕಾಣುತ್ತಿದೆ. ಇತ್ತೀಚೆಗಷ್ಟೇ ಕಪ್ಪು ಬಣ್ಣಕ್ಕೆ ತಿರುಗಿದ್ದ ನದಿ ನೀರು ನಿನ್ನೆ ರಾತ್ರಿಯ ವೇಳೆಗೆ ಮೀನುಗಳ ಪಾಲಿಗೆ ವಿಷವಾಗಿ ಪರಿಣಮಿಸಿದೆ. ಇದಕ್ಕೆ ಕಾರಣ ಇಲ್ಲಿನ ಕೈಗಾರಿಕೆಗಳಿಂದ ಹೊರಬರುತ್ತಿರುವ ವಿಷಕಾರಿ ತ್ಯಾಜ್ಯ ಎನ್ನುವುದು ಸ್ಥಳೀಯರ ನೇರ ಆರೋಪ. ವರ್ಷಗಳಿಂದ ಈ ಸಮಸ್ಯೆ ಇದೆ. ನದಿ ನೀರು ಪೂರ್ತಿ ಕಪ್ಪಾಗಿದೆ. ಬರೀ ನದಿ ಮಾತ್ರವಲ್ಲ, ನಮ್ಮ ಮನೆಯ ಬಾವಿ ನೀರು ಕೂಡ ಕಲುಷಿತಗೊಂಡಿದೆ. ಯಾರು ನಮ್ಮ ಕಷ್ಟ ಕೇಳುವವರಿಲ್ಲ ಎಂದು ಅಳಲು ತೋಡಿಕೊಂಡಿದ್ದಾರೆ ಸ್ಥಳೀಯರು. ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ನೋಡುವಾಗ ಈಗೆಲ್ಲ ಮೀನೆಲ್ಲ ಸತ್ತು ಹೋಗಿದೆ. ವರ್ಷ ಹೀಗೆ ಆಗ್ತಾ ಇದೆ. ನಮ್ಮದು ಮನೆ ಇದೆ. ನಮ್ಮದು ಮನೆ ಹತ್ತಿರನೇ ಬಾವಿ ಉಂಟು. ಬಾವಿ ನೀರು ಏನಾಗಿದೆ ಅಂದರೆ ನಾವು ಕುಡಿತಾ ಇದ್ದೇವೆ. ನನಗೆ ಏನಾಗಿದೆ ಅಂದರೆ ನಮಗೆ ಗೊತ್ತಾಗೋದಿಲ್ಲ. ಇವತ್ತು ಟೆಸ್ಟಿಗೆ ಕೊಂಡೋಗಿದ್ದಾರೆ. ಪೊಲ್ಯೂಷನ್ ಅವರು ಬಂದಿದ್ದಾರೆ. ಇವತ್ತು ತುಂಬ ಮೀನು ಎಲ್ಲ ಕಡೆಯಲ್ಲಿ ಮೀನು. ಇವರು ಪಟ್ಟಣ ಪಂಚಾಯತ್ ಮೆಂಬರ್ ಇಲ್ಲಿ ಅವರೆಲ್ಲ ಬಂದು ಹೋಗಿದ್ದಾರೆ. ಪೊಲ್ಯೂಷನ್ ಅವರು ಬಂದು ಹೋಗಿದ್ದಾರೆ. ವರ್ಷ ಮೀನು ಸಾಯ್ತದೆ ಅಂತ ಹೇಳ್ತೀರಿ, ನೀವು ಕಂಪ್ಲೇಂಟ್ ಕೊಡ್ತಾ ಇದ್ದೀರಾ? ಕಂಪ್ಲೇಂಟ್ ಎಲ್ಲ ಕೊಡ್ತಿದ್ದೆ. ಮೊನ್ನೆ ತಾನೇ ಪೊಲ್ಯೂಷನ್ಗೆ ಅಲ್ಲಿ 300 ಜನರು ಹೋಗಿ ನಾವು ಮೇಡಮ್ ಹತ್ರ ಎಲ್ಲ ರಿಪೋರ್ಟ್ ಕೊಟ್ಟಿದ್ದೇವೆ ನಾವು. ಈಗ ಬಂದು ಹೋದ್ರು ಅವರು. ಇದು ಸಾಯಲಿಕ್ಕೆ ಕಾರಣ ಏನು ಅಂತ? ಕೆಮಿಕಲ್ ಎಲ್ಲ ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಲ್ಲಿ ಕೆಮಿಕಲ್ ರಿಫೈನರ್ ಉಂಟು. ಅಲ್ಲಿ ಇಂಡಸ್ಟ್ರಿಯಲ್ ಅಲ್ಲಿಂದಲೇ ಹೊರಗೆ ಬರೋದು ನೀರು ಇದಾಗುತ್ತೆ. ನಿಮ್ಮದು ಬೇಡಿಕೆ ಏನಿದೆ? ನಿಮ್ಗೆ ಏನು ಬೇಕಂತೇಳಿ ಅಂದರೆ? ಬೇಡಿಕೆ ಅಂದರೆ ಆ ಕಡೆಯಿಂದ ಬರುವಂಥ ನೀರು ಇಂಡಸ್ಟ್ರಿಯಲ್ ಅದು ನದಿಗೆ ಬಿಡಬಾರ್ದು. ಅಲ್ಲಿ ಇಲ್ಲೇ ಆದರೆ ಏನಾದರೂ ಬಂದೋಬಸ್ತು ಮಾಡಿ ಅಲ್ಲಿ ಕ್ಲೀನ್ ಮಾಡಿ ನೀರಿಗೆ ಬಿಡಬೇಕು. ಈಗ ಕಳೆದ ಹಲವು ವರ್ಷಗಳಿಂದ ಮನವಿ ಮಾಡ್ತಾ ಇದ್ದೀರಾ. ಮಾಡದಿದ್ರೆ ಇದನ್ನೀಗ ಬಂದ್ ಮಾಡದಿದ್ರೆ ಎಂತ ಮಾಡ್ತೀರಿ ಮುಂದೆ ಅಂತ ಹೇಳಿ? ಖಂಡಿತವಾಗಿ ನಾವು ಹೋರಾಟ ಮಾಡ್ತೇವೆ. ಎಲ್ಲರೂ ಸೇರಿ ಹೋರಾಟ ಮಾಡಲೇಬೇಕಾ? ಇಲ್ಲದ್ರೆ ನಾವು ಬಾವಿದ ನೀರು ಹೇಗೆ ಕುಡಿಯುವುದು ನಾವು? ಈಗ ವಾಸನೆ ಬರ್ತದೆ. ಈಗ ನಾಳೆಯಿಂದ ಇಲ್ಲಿ ನಿಲ್ಲಿಕ್ಕೆ ಆಗೋದಿಲ್ಲ, ಅಷ್ಟು ವಾಸನೆ ಬರ್ತದೆ. ಈಗ ಬರ್ತಾನೆ ಇದೆ ನೀರು. ಕಪ್ಪಾಗ್ತದೆ. ವಾಯು ಥರ ಈಗ ವಾಯಿಲ್ ಥರ ಆಗ್ತದೆ ನೀರೆಲ್ಲ. ಫ್ರಾಂಕಿ ಡಿಸೋಜ. ಇದು ಕೇವಲ ಮಳವೂರು ಭಾಗದ ಕಥೆಯಲ್ಲ. ಬಜ್ಪೆ ಪಂಚಾಯತ್ ವ್ಯಾಪ್ತಿಯ ಹಲವು ನದಿ ಮೂಲಗಳು ಇಂದು ಮಾಲಿನ್ಯದ ಸುಳಿಗೆ ಸಿಲುಕಿವೆ. ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಪಂಚಾಯತ್ ಈಗ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿದ್ದು ಬೀದಿಗಿಳಿದು ಹೋರಾಟ ಮಾಡುವ ಎಚ್ಚರಿಕೆಯನ್ನು ನೀಡಿದೆ. ಖಂಡಿತ. ಯಾಕಂತ ಹೇಳಿದ್ರೆ ಈಗಾಗಲೇ ನಾಗರಿಕರು, ಇಲ್ಲಿಯ ಎಲ್ಲ ಆಸುಪಾಸಿನ ನಾಗರಿಕರು ಹೇಳ್ತಾ ಇದ್ದಾರೆ, ಇದು ಪ್ರಥಮ ಬಾರಿಗೆ ಅಲ್ಲ, ಇದು ಹಲವಾರು ಬಾರಿ ಈ ರೀತಿಯ ಮನವಿ ಮಾಡಿದ್ದೇವೆ, ಕಂಪ್ಲೇಂಟ್ ಮಾಡಿದ್ದೇವೆ. ಇದರ ಒಳಗೆ ಕಾನೂನು ಕ್ರಮ ಯಾವುದೇ ರೀತಿಯಲ್ಲಿ ತಗೊಳ್ಳಿಲ್ಲ ಅನ್ನುವಂಥದ್ದು. ಈಗಾಗಲೇ ಒಂದು ಪೊಲ್ಯೂಷನ್ ಬೋರ್ಡಿಗೆ ನಾನು ಮೊನ್ನೆ ದಿಶಾ ಮೀಟಿಂಗ್ನಲ್ಲೂ ಕೂಡ, ಆ ಸಭೆಯಲ್ಲೂ ಕೂಡ ನಾನು ಪ್ರಸ್ತಾಪಿಸಿದ್ದೇನೆ. ನಮ್ಮ SEZ ಝೋನ್ ಒಳಗಿರತಕ್ಕಂಥ ಗೈಲ್ ಇಂಡಿಯಾ ಎನ್ನುವಂಥ GMPL ಎನ್ನುವಂಥ ಕಂಪನಿಯಿಂದ ಒಂದು ವಿಷಪೂರಿತ ನೀರನ್ನು ನಮ್ಮ ಪೊರ್ಕೋಡಿಯಿಂದ, ಕೊಂಚಾರಿನಿಂದ ಪೊರ್ಕೋಡಿಗೆ ಬಂದು ಅದು ಕೂಡ ಫಾಲ್ಗುನಿ ನದಿಗೆ ಸೇರುವಂಥ ಅಲ್ಲಿಯೂ ಕೂಡ ಬಿಟ್ಟಿದ್ದಾರೆ. ಆ ಮೀಟಿಂಗ್ನಲ್ಲೂ ನಾನು ಮಾತಾಡಿದ್ದೇನೆ. ಆಗ ಪೊಲ್ಯೂಷನ್ ಬೋರ್ಡಿನ ಒಂದು ನೂತನ ಆಯುಕ್ತರಾಗಿ ಯಾರೋ ಬಂದಿದ್ದಾರೆ. ಅವರು ಹೇಳಿದ್ದಾರೆ, ಖಂಡಿತವಾಗ್ಲೂ ನಾನು ಕಂಪನಿಯನ್ನು ಮುಚ್ಚಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ ಎನ್ನುವಂಥದ್ದು. ಇವತ್ತು ಕೂಡ ಅವರಿಗೆ ನಾನೀಗ ಫೋನ್ ಮಾಡಿ ಕರೆ ಮಾಡಿ ಹೇಳಿದ್ದೇನೆ, ಇದಕ್ಕೆ ತಕ್ಷಣ ಕ್ರಮ ಕೈಗೊಳ್ಳಬೇಕು. ಯಾಕಂದರೆ ಪೊಲ್ಯೂಷನ್ ಬೋರ್ಡಿನವರಿಗೆ ಸಾಧ್ಯತೆ ಇದೆ, ಇದೀಗ ನಮಗೆ ಇಲ್ಲಿ ನಿಲ್ಲಕ್ಕೆ ಆಗೋದಿಲ್ಲ, ಅಷ್ಟು ವಾಸನೆ ಬರ್ತಾ ಇದೆ. ಮತ್ತು ಮೀನು, ಈಗ ಒಂದು ನದಿಯ ಸಂತತಿ ಯಾವುದು ಸಾಯಬೇಕಾದ್ರೆ ಅದು ವಿಷ ಇರಲೇಬೇಕು. ಅದು ಒಂದು ಕಾಗೆ ಕೂಡ ಸಾಯ್ತದೆ ಇದನ್ನು ತಿಂದಾಗ ಅನ್ನುವಂಥ ವಿಷಯದ ಖಂಡಿತ. ಹಾಗಾಗಿ ಈ ಬಾರಿ ಖಂಡಿತ ಕಾನೂನು ಕ್ರಮ ಕೈಗೊಳ್ತೇವೆ. ಇದಕ್ಕೆ ಬೀಗ ಜಡಿಯುವಂತ ಒಂದು ಪ್ರಯತ್ನವನ್ನು ಖಂಡಿತ ನಾವು ಮಾಡ್ತೇವೆ. ಘಟನೆ ತಿಳಿಯುತ್ತಿದ್ದಂತೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಉಪ ಪರಿಸರ ಅಧಿಕಾರಿ ಡಾಕ್ಟರ್ ಮಹೇಶ್ವರಿ ಸಿಂಗ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಪಂಚಾಯತ್ STP ಘಟಕದಿಂದ ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ನೇರವಾಗಿ ನದಿಗೆ ಬಿಡಲಾಗುತ್ತಿದೆಯೇ ಎಂಬ ಸಂಶಯ ವ್ಯಕ್ತವಾಗಿದ್ದು, ಅಧಿಕಾರಿಗಳು ನದಿ ಮತ್ತು ಬಾವಿ ನೀರಿನ ಮಾದರಿಗಳನ್ನು ಸಂಗ್ರಹಿಸಿದ್ದಾರೆ.
ಒಟ್ಟಿನಲ್ಲಿ ಅಭಿವೃದ್ಧಿಯ ಹೆಸರಿನಲ್ಲಿ ಪ್ರಕೃತಿಯನ್ನ ಬಲಿ ಕೊಡಲಾಗುತ್ತಿದೆ. ಪಾಲಿಕೆಯ ನಿರ್ಲಕ್ಷ್ಯ ಮತ್ತು ಕೈಗಾರಿಕೆಗಳ ಲಾಭದ ಆಸೆಗೆ ಇವತ್ತು ಜೀವನದಿಯಾಗಿದ್ದ ಫಲ್ಗುಣಿ ಕಲುಷಿತಗೊಂಡಿದೆ. ಸತ್ತ ಮೀನುಗಳು ಅಧಿಕಾರಿಗಳ ಕಣ್ಣು ತೆರೆಸುತ್ತವೆಯೇ ಅಥವಾ ಜನರು ಮತ್ತಷ್ಟು ಸಂಕಷ್ಟ ಅನುಭವಿಸಬೇಕೇ ಎಂಬುದನ್ನ ಕಾದು ನೋಡಬೇಕಿದೆ. ಪಟ್ಟಣ ಪಂಚಾಯಿತಿಯಿಂದ ನಾವು ಈಗಾಗಲೇ ಮಳವೂರು ಪಾಲ್ಗುಣಿ ನದಿಯ ಅಕ್ಕಪಕ್ಕದಲ್ಲಿ ಈಗಾಗಲೇ ನಾವು ಬಂದು ಇಲ್ಲಿ ಈ ಒಂದು ಮೀನುಗಳ ಮಾರಣ ಹೋಮವನ್ನು ನೋಡ್ತಾ ಇದ್ದೀವಿ. ಇಲ್ಲಿಯ ಎಲ್ಲ ಆಸುಪಾಸಿನ ಇಲ್ಲಿಯ ನಾಗರಿಕರು ಎಲ್ಲರೂ ಈಗಾಗಲೇ ಪಂಚಾಯತಿಗೆ ನಮಗೆ ಮನವಿ ಮಾಡಿದ್ದಾರೆ. ಹಲವಾರು ಬಾರಿ ನಮ್ಮ 62ನೇ ತೋಕೂರು ಪ್ರದೇಶದಲ್ಲಿರತಕ್ಕಂಥ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾದ ಕಂಪನಿಗಳಿಂದ ವಿಷಪೂರಿತವಾದಂಥ ನೀರನ್ನು ಈ ನದಿಗೆ ಬಿಡ್ತಾ ಇದ್ದಾರೆ. ಹಲವಾರು ವರ್ಷದಿಂದ ಈ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಪಂಚಾಯತಿ ಆಗಲಿ ಅಥವಾ ಪೊಲ್ಯೂಷನ್ ಬೋರ್ಡ್ ಆಗಲಿ ಯಾವುದೇ ರೀತಿಯ ಕಾನೂನು ಕ್ರಮ ಜಿಲ್ಲಾ ಆಡಳಿತ ತಗೊಳ್ಳಿಲ್ಲ ಅಂತ. ಈಗಾಗಲೇ ನಮ್ಮ ನೂತನವಾದಂಥ ಬಾಡಿ ಬಂದು ಪ್ರಥಮ ಬಾರಿಗೆ ಈ ಒಂದು ದೃಶ್ಯವನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. SEZ ಮತ್ತು ಈ ರೀತಿಯ ಇಂಡಸ್ಟ್ರಿಯಲ್ ಏರಿಯಾದಿಂದ ಈ ನದಿಗೆ ಕಲುಷಿತ ವಿಷಪೂರಿತವಾದಂಥ ನೀರನ್ನು ಬಿಟ್ಟು ಈಗಾಗಲೇ ಹಲವಾರು ಈ ಮೀನಿನ ಸಂತತಿ ನಾಶ ಆಗುವಂಥ ಸ್ಥಿತಿಗೆ ಬಂದಿದೆ. ಇದಲ್ಲದೆ ಈಗ ಆಸುಪಾಸಿನ ಎಲ್ಲ ಬಾವಿಗಳನ್ನು ನಾವೆಲ್ಲ ವೀಕ್ಷಣೆ ಮಾಡಿದ್ದೇವೆ. ಆ ಬಾವಿಗಳಲ್ಲಿ ಕೂಡ ಒಂದು ರೀತಿಯ ನೀರಿನ ಬಣ್ಣ ಬದಲಾಗಿದೆ. ಒಂದು ರೀತಿಯ ಬಣ್ಣ ಬದಲಾಗಿ ವಿಷ ಒಂದು ಆಯಿಲ್ನಾಗೆ ಮೇಲೆ ಕಾಣ್ತಾ ಉಂಟು. ಹಾಗಾಗಿ ನಾವು ಪೊಲ್ಯೂಷನ್ ಬೋರ್ಡಿನವರಿಗೆ ಕೂಡ ನಾವು ಈ ಕಂಪ್ಲೇಂಟನ್ನು ಈಗ ಮಾಡಿದ್ದೇವೆ. ಈಗಾಗಲೇ ಬರ್ತಾರೆ ಮತ್ತು ಜಿಲ್ಲಾಡಳಿತಕ್ಕೂ ಈ ಬಗ್ಗೆ ನಾವು ಕಂಪ್ಲೇಂಟನ್ನು ಮಾಡ್ತೇವೆ. ತಕ್ಷಣ ಈ ಕಂಪನಿಯನ್ನು ಮುಚ್ಚಿಸುವಂಥ ಕೆಲಸವನ್ನು ಮಾಡಬೇಕು ಎನ್ನುವಂಥ ಆಗ್ರಹವು ಇಲ್ಲಿಯ ಎಲ್ಲ ನಾಗರಿಕರು ಮಾಡ್ತಾ ಇದ್ದಾರೆ. ಖಂಡಿತವಾಗಲೂ ಇದಕ್ಕೆ ಒಂದು ಸೂಕ್ತವಾದಂಥ ನ್ಯಾಯ ದೊರಕಿಸುವಂಥ ಪ್ರಯತ್ನವನ್ನು ನಾವು ಪಂಚಾಯತಿ ವತಿಯಿಂದ ನಮಗೆ ಯಾವ ಮಟ್ಟಿಗೆ ಸಾಧ್ಯತೆ ಇದೆ ಇದೆಲ್ಲವನ್ನು ನಾವು ಮಾಡಲಿಕ್ಕೆ ಸಿದ್ಧವಿದ್ದೇವೆ. ಅಭಿವೃದ್ಧಿ ಎಂಬುದಕ್ಕೆ ಮನುಷ್ಯನ ಪಾಲಿಗೆ ಸೌಕರ್ಯಗಳನ್ನು ಒದಗಿಸುವುದೇ ಆದ್ಯತೆಯಾಗಿದೆ. ನಗರದಲ್ಲಿ ವಸತಿ ಬಡಾವಣೆಗಳು ಹೆಚ್ಚುತ್ತಿವೆ, ಉತ್ಪತ್ತಿಯಾಗುವ ತ್ಯಾಜ್ಯವೂ ಹೆಚ್ಚುತ್ತಿದೆ. ಅದನ್ನು ಸಂಸ್ಕರಿಸಬೇಕು ಎಂಬ ನಿಯಮವೂ ಇದೆ, ಆದರೆ ಅದು ಕಾಗದದಲ್ಲಿದೆ. ಮೀನುಗಳಿಗೂ ಮತ ಹಾಕುವ ಅಧಿಕಾರ ಇದ್ದಿದ್ದರೆ ಅವುಗಳು ಬದುಕುತ್ತಿದ್ದವೋ ಏನೋ. ಸಾಯುವ ಕಾಲಕ್ಕೆ ಮೀನುಗಳು ತಮ್ಮ ಬದುಕುವ ಅಧಿಕಾರ ಕಸಿದುಕೊಂಡ ಅಧಿಕಾರಿ ಸಂತಾನಕ್ಕೆ ನೀವು ನಿಮ್ಮ ಮಕ್ಕಳು ಆಮ್ಲಜನಕ ಸಿಗದೆ ಸಾಯಿರಿ ಎಂಬ ಶಾಪ ಹಾಕಿರಲೂಬಹುದು. ಅದರಲ್ಲಿ ಆ ಪಕ್ಷ ಈ ಪಕ್ಷ ಎನ್ನದೆ ಸರ್ವ ಪಕ್ಷದ ರಾಜಕಾರಣಿಗಳಿಗೂ ಒಂದು ಪಾಲಿದೆ.